ಕರಣೆ ಹಿಡ್ಕೊಂಡು ಗಾರೆ ಕೆಲಸ ಮಾಡ್ತಾ ಇದ್ದವರು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ನಿರ್ಮಾಣ ಮಾಡಿದ್ರು. ಕರಿಯ ಕಂಬಳಿ ಗದ್ದಿಗೆ ಮಾಡಿ ಬೀರದೊಳ್ಳ ತಂದಿಳಿದಿದೆವು. ಕರಿಯ ಕಂಬಳಿ ಗದ್ದಿಗೆ ಮಾಡಿ ಬೀರದೊಳ್ಳ ತಂದಿಳಿದಿದೆವು. ಬೀರದೊಳ್ಳಿನ ಧುಮುಕವ ಕೇಳಿ ಬಂದರಪ್ಪ ಶಿವ ಶರಣರು. ಅವರೇ ಅಬ್ಬಾಯಿ ನಾಯ್ಡು. ಇವರ ಸ್ವಂತ ಊರು ಕರ್ನಾಟಕದ ಗಡಿಯಲ್ಲಿನ ಚಿತ್ತೂರು. ಅವರ ತಂದೆ ತಾಯಿಗೆ 8 ಜನ ಮಕ್ಕಳು. ಮನೆಯಲ್ಲಿ ಬಡತನ ಇತ್ತು. ಸ್ಕೂಲಲ್ಲಿ ಓದ್ತಾ ಇರುವಾಗ್ಲೇನೆ ಅಭಯ್ ನಾಯ್ಡು ಅವ್ರಿಗೆ ನಾಟಕದಲ್ಲಿ ಆಸಕ್ತಿ ಇತ್ತು. ಅಭಿನಯ ಮಾಡಬೇಕು ಅಂತ ಆಸೆ ಇತ್ತು. ಓದಿನ ಮೇಲೆ ಅಷ್ಟಾಗಿ ಇಂಟ್ರೆಸ್ಟ್ ಇರಲಿಲ್ಲ. ಹಾಗಾಗಿ 4ನೇ ತರಗತಿಗೆ ಅವರ ವಿದ್ಯೆ ನಿಂತೋಯ್ತು. ಅವರು ಕುಟುಂಬದ ಜೊತೆ ಬೆಂಗಳೂರಿಗೆ ಬಂದಾಗ ಗಾರೆ ಕೆಲಸ ಮಾಡ್ತಾ ಇದ್ರು. ಕೆಲಸ ಮಾಡ್ತಾ ಮಾಡ್ತಾ ಗಾರೆ ಕರಣೆ ಹಿಡಿಯುವುದರಲ್ಲಿ ನಿಪುಣರಾಗಿದ್ರು ಅಭಯ್ ನಾಯ್ಡು ಅವರು. ಆದ್ರೆ ನಾಟಕದ ಗೀಳು ಹೋಗಿರ್ಲಿಲ್ಲ. ಸಂಜೆ ಹೊತ್ತು ಟೌನ್ ಹಾಲ್ ಎದುರುಗಡೆ ಇದ್ದ ಕಲಾಮಂದಿರಕ್ಕೆ ಹೋಗಿ ಅಲ್ಲಿ ನಾಟಕ ಮಾಡಿಸ್ತಾ ಇದ್ದ ಶಂಕರ್ ಅವರ ಪರಿಚಯವನ್ನ ಮಾಡಿಕೊಂಡು ನಾಟಕಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸೋದಕ್ಕೆ ಶುರು ಮಾಡ್ಕೊಂಡ್ರು. ಹಾಗೆ ಸಿಕ್ಕ ನಿರ್ದೇಶಕರು ನಿರ್ಮಾಪಕರ ಬಳಿ ಹೋಗಿ ನಂಗೆ ನಟಿಸೋದಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ರು. ಯಾರ ಬಳಿ ಹೋದ್ರೂ ನಾನು ಗಾರೆ ಕೆಲಸದವನು ಅಂತಲೇ ಹೇಳ್ಕೊಳ್ತಾ ಇದ್ರು. ಅದು ಅವ್ರಿಗೆ ಹೆಮ್ಮೆ ಆಗಿತ್ತೆ ಹೊರತು ಅವಮಾನ ಅಂತ ಎಂದು ಅವರು ಅನ್ಕೊಂಡಿರ್ಲಿಲ್ಲ. ವೃತ್ತಿಯೇ ದೇವರು ಅಂತ ಭಾವಿಸಿದ್ರು. ಹಾಗೆ ಒಬ್ಬರು ನಿರ್ಮಾಪಕರು ಇವ್ರ ಹತ್ರ 3,000 ರೂಪಾಯಿ ತಗೊಂಡು ಒಂದು ಚಿತ್ರದಲ್ಲಿ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ಒಂದು ಫೈಟಿಂಗ್ ದೃಶ್ಯದಲ್ಲಿ 2 ದಿನ ನಟಿಸೋದಕ್ಕೆ ಅವಕಾಶ ಕೊಟ್ರಂತೆ. ಆಗ ಅಭಯ್ ನಾಯ್ಡು ಅವ್ರಿಗೆ ತುಂಬಾ ಬೇಜಾರಾಯ್ತು. 3,000 ಕೊಟ್ಟಿದ್ದೀನಿ, ಯಾವುದೋ ಒಂದು ಸಣ್ಣ ಪಾತ್ರದಲ್ಲಿ 2 ದಿನ ಫೈಟಿಂಗ್ ಮಾತ್ರ ನನ್ನ ಉಪಯೋಗಿಸ್ಕೊಂಡ್ರಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಬಸವನಗುಡಿಯ ಬಸವಣ್ಣನ ದೇವಾಲಯದ ಮುಂದೆ ಕೂತ್ಕೊಂಡು ಯೋಚನೆ ಮಾಡಿದ್ರು. ತಾನೇ ಯಾಕೆ ನಿರ್ಮಾಪಕ ಆಗಿ ಒಂದು ಸಿನಿಮಾ ನಿರ್ಮಾಣ ಮಾಡಬಾರ್ದು ಅಂತ ಅವ್ರಿಗೆ ಯೋಚನೆ ಬಂತು. ಅವ್ರ ಹತ್ರ ಒಂದು ಮೋಟರ್ ಬೈಕ್ ಇತ್ತು, ಒಂದು ಕಾಂಕ್ರೀಟ್ ಮಿಷನ್ ಇತ್ತು, 20-30 ಒಂದು ಸೈಟ್ ಇತ್ತು. ಇದೆಲ್ಲಾನು ಮಾರ್ಬಿಟ್ಟು ಒಂದು ಸಿನಿಮಾ ಮಾಡೋಣ ಅಂತ ಅನ್ಕೊಂಡ್ರು. ನೀ ಏನೇ ಮಾಡು ಹೆದರುವೆನೇನು, ಬಾಳುವೆನು ನೋಡು, ಬದುಕುವೆನು ನೋಡು, ಬಾಳುವೆನು ನೋಡು, ಬದುಕುವೆನು ನೋಡು. ಅವರು ಗಾರೆ ಕೆಲಸಕ್ಕೆ ಉಪಯೋಗಿಸ್ತಿದ್ದ ಕರಣೆಯನ್ನೇ ಅವರ ಚಿತ್ರದ ಲಾಂಛನದ ಸಂಕೇತವನ್ನಾಗಿ ಮಾಡಿಕೊಂಡ್ರು. ತಮ್ಮ ಮಗನ ಹೆಸರಿನಲ್ಲಿ ಮಧು ಆರ್ಟ್ ಫಿಲ್ಮ್ಸ್ ಅನ್ನೋ ಹೆಸರನ್ನ ಇಟ್ಕೊಂಡು ಹೂವು ಮುಳ್ಳು ಅನ್ನೋ ಚಿತ್ರನ ನಿರ್ಮಾಣ ಮಾಡಿದ್ರು. ಉದಯ್ ಕುಮಾರ್ ಕಲ್ಪನಾ ನಾಯಕ ನಾಯಕಿಯಾಗಿದ್ರು. ಚಿತ್ರ ತುಂಬಾ ಯಶಸ್ವಿಯಾಯಿತು. ನಂತರ ಮಾತೃಭೂಮಿ, ಸೇಡಿಗೆ ಸೇಡು ಚಿತ್ರಗಳನ್ನ ನಿರ್ಮಾಣ ಮಾಡಿದ್ರು. ಅವರ ಮೊದಲ 3 ಚಿತ್ರಗಳಲ್ಲೂ ನಾಯಕರಾಗಿದ್ದವರು ಉದಯ್ ಕುಮಾರ್ ಅವರು. ಇದುವೇ ನಿನ್ನ ಪ್ರಪಂಚ ದೇವ, ಇದುವೇ ನಿನ್ನ ಪ್ರಪಂಚ, ಹೂವಿನ ಜೊತೆಗೆ ಮುಳ್ಳಿರುವ ಹಸುವಿನ ರೂಪದಿ ಹುಲಿಯಿರುವ ಎತ್ತಲು ಸ್ವಾರ್ಥತೆ. ಆಗ ಗಾಂಧಿನಗರದ ಹಲವಾರು ಜನ ಅಭಯ್ ನಾಯ್ಡು ಅವ್ರಿಗೆ ನೀವು ರಾಜ್ಕುಮಾರ್ ಅವ್ರನ್ನ ಹಾಕೊಂಡೊಂದು ಚಿತ್ರ ಮಾಡಿ ಅಂತ ಹೇಳಿದ್ರು. ಆಗ ಅಭಯ್ ನಾಯ್ಡು ಅವರು ರಾಜಾ ಶಂಕರ್ ಅವ್ರನ್ನ ಭೇಟಿ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲ್ ಶೀಟ್ ಪಡೆಯೋದಕ್ಕೆ ಪ್ರಯತ್ನ ಪಟ್ರು. ಆಗಿನ ಕಾಲದಲ್ಲಿ ಡಾಕ್ಟರ್ ರಾಜ್ ಅವರ ಕಾರ್ಯಕ್ರಮಗಳು, ಅವ್ರು ಯಾವ ಚಿತ್ರಕ್ಕೆ ಯಾವ ಸಮಯಕ್ಕೆ ಹೋಗ್ಬೇಕು, ಎಲ್ಲೆಲ್ಲಿ ಚಿತ್ರೀಕರಣ, ಯಾರು ನಿರ್ಮಾಪಕರು ನಿರ್ದೇಶಕರು, ಇದೆಲ್ಲವನ್ನ ಬರೆದಿಟ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಿದ್ದು ರಾಜಾ ಶಂಕರ್ ಅವರು. ಅವರ ಸಹಾಯದಿಂದ ರಾಜಾ ಪ್ರೊಡಕ್ಷನ್ಸ್ ಹೆಸರಿನಲ್ಲಿ ಬಂಗಾರದ ಪಂಜರ ಅನ್ನೋ ಕಲರ್ ಫಿಲಂನ ತಯಾರು ಮಾಡಿದ್ರು ಅಭಯ್ ನಾಯ್ಡು ಅವರು. ಚಿತ್ರ ಏನೋ ಯಶಸ್ವಿಯಾಯಿತು. ಆದ್ರೆ
ಹಂಚಿಕೆದಾರರು ಅಂದ್ರೆ ಡಿಸ್ಟ್ರಿಬ್ಯೂಟರ್ಸ್ ಜೊತೆ ಇವರೊಂದು ಕರಾರು ಪತ್ರ ಮಾಡ್ಕೊಂಡಿದ್ರು. ಆ ಕರಾರು ಪತ್ರ ಇಂಗ್ಲಿಷ್ ನಲ್ಲಿ ಇತ್ತು. ಅಬ್ಬಾಯಿ ನಾಯ್ಡು ಅವರಿಗೆ ಇಂಗ್ಲಿಷ್ ಬರ್ತಿರ್ಲಿಲ್ಲ. ಹಾಗಾಗಿ ಆ ಹಂಚಿಕೆದಾರರು ಏನೇನ್ ಬರ್ಕೊಂಡಿದ್ರು ಅಗ್ರಿಮೆಂಟ್ಗೆ ಅಬ್ಬಾಯಿ ನಾಯ್ಡು ಅವರು ಸುಮ್ನೆ ಸೈನ್ ಹಾಕ್ಬಿಟ್ಟಿದ್ರು. ಹಾಗಾಗಿ ಬಂಗಾರದ ಪಂಜರ ಯಶಸ್ವಿ ಆದ್ರೂ ಅದರ ಲಾಭ ಹಂಚಿಕೆದಾರರಿಗೆ ಹೋಯ್ತು. ಆದ್ರೂ ತಾನು ನಿರ್ಮಾಣ ಮಾಡಿದ ಚಿತ್ರ ಯಶಸ್ವಿ ಆಯ್ತಲ್ಲ ಅಂತ ಅಬ್ಬಾಯಿ ನಾಯ್ಡು ಅವರಿಗೆ ಖುಷಿ ಆಯ್ತು. ಅದೇ ಹಿಂಗಲ್ವೇ ಕುಂತಿನ ರೀತಿ ಅಲ್ಲಪ್ಪ. ನೋಡಿ ಈಗ ನಾವೆಲ್ಲ ಕೊಡ್ತಿಲ್ವೇ, ಅಲ್ಲಿ ಕೂತು ಕೂತು ಇನ್ನೂ ಒಂದು ಚಿತ್ರಕ್ಕೆ ಡಾಕ್ಟರ್ ರಾಜ್ ಅವರ ಕಾಲ್ ಶೀಟ್ ಬೇಕು ಅಂತ ಪ್ರಯತ್ನ ಪಟ್ಟು ಪಡ್ಕೊಂಡ್ರು. ಹಾಗೆ ಅವರು ನಿರ್ಮಾಣ ಮಾಡಿದ ಚಿತ್ರ ಮಧು ಆರ್ಟ್ ಫಿಲಮ್ಸ್ ಹೆಸರಿನಲ್ಲಿ ರಾಜ ನನ್ನ ರಾಜ. ಚಂದಿರನ ಕಾಣದಿರುಳು ನೀನಿರದೆ ನನ್ನ ಬಾಳು, ಮನಸ್ಸಲ್ಲಿ ಏನು ತಳಮಳ, ಹೃದಯದಿ ತುಂಬ ಕಳವಳ, ದಿನವೂ ನಿನ್ನದೇ ಹಂಬಲ. ಆ ಚಿತ್ರದ ಒಂದು ಹಾಡಿನ ಚಿತ್ರೀಕರಣದಲ್ಲಿ ಮಳೆ ಬರುವ ಒಂದು ಸೀನ್ ಇತ್ತು. ಡಾಕ್ಟರ್ ರಾಜ್ ಹಾಗೂ ಆರತಿ ಇಬ್ಬರಿಗೂ ಜ್ವರ ಇದ್ದಿದ್ರಿಂದ ಅಬ್ಬಾಯಿ ನಾಯ್ಡು ಅವರು ಕೊಳವೆಗಳ ಮೂಲಕ ಬಿಸಿ ನೀರೇ ಮಳೆಯಾಗಿ ಸುರಿಯುವಂತೆ ಹೆಚ್ಚು ಹಣ ಖರ್ಚು ಮಾಡಿ ವಿಶೇಷವಾದ ದೃಶ್ಯವನ್ನ ಚಿತ್ರೀಕರಣ ಮಾಡಿದ್ರು. ಆದ್ರೆ ಸೆನ್ಸಾರ್ನವರು ಈ ಹಾಡನ್ನ ಒಪ್ಪಿಕೊಳ್ಳಿಲ್ಲ. ಬಹುಭಾಗವನ್ನ ಕತ್ತರಿ ಪ್ರಯೋಗ ಮಾಡಬೇಕು ಅಂತ ಹೇಳಿದ್ರು. ಹೀಗೆ ಆಕ್ಷೇಪಣೆಗೊಳಗಾಗಿ ಸೆನ್ಸಾರ್ನಿಂದ ತೆಗೆದುಹಾಕಲಾದ ಆ ಹಾಡು ಅಂದ್ರೆ ಮೂಲ ಹಾಡು ಈಗ ಯೂಟ್ಯೂಬ್ ನಲ್ಲಿ ಲಭ್ಯ ಇದೆ. ನೀವು ಬೇಕಾದ್ರೆ ನೋಡಬಹುದು. ಮನವು ಎಂದು ನಿಂದಾಗಿದೆ. ಹಾಗಾಗಿ ಆ ಹಾಡನ್ನ ಮತ್ತೆ ಗಗನಚುಕ್ಕಿ ಭರಚುಕ್ಕಿ ತಾಣದಲ್ಲಿ ರೀಟೇಕ್ ಮಾಡಿ ಪೂರ್ತಿ ಹಾಡನ್ನ ಮತ್ತೊಮ್ಮೆ ಚಿತ್ರೀಕರಣ ಮಾಡಿದ್ರು. ಮನವು ಎಂದು ನಿಂದಾಗಿದೆ, ಆಸೆಯು ಎದೆಯ ತುಂಬ ತುಂಬಿ. ಚಿತ್ರ ಬಿಡುಗಡೆಯಾಯ್ತು. ಸಿಲ್ವರ್ ಜೂಬ್ಲಿ ಆಚರಿಸ್ತು. ಇವರ ಸಾಹಸವನ್ನ ನೋಡಿ ಎಲ್ರೂ ನೋಡ್ರಿ, ಕರ್ಣೆ ಹಿಡ್ಕೊಂಡು ಗಾರೆ ಕೆಲಸ ಮಾಡ್ತಾ ಇದ್ದ ಈ ಮನುಷ್ಯ ರಾಜ್ಕುಮಾರ್ನ ಹಾಕೊಂಡು ಭಾರೀ ತಾರಾಗಣದ ಒಂದು ದೊಡ್ಡ ಚಿತ್ರವನ್ನೇ ನಿರ್ಮಿಸಿ ದೊಡ್ಡ ನಿರ್ಮಾಪಕ ಅಂತ ಹೆಸರು ಮಾಡ್ಕೊಂಡ್ಬಿಟ್ಟ ಅಂತ ಆಶ್ಚರ್ಯಪಟ್ರು. ಮಾತುಗಳೇ ತಗೆ ಹೇಳು, ನೀನೇ ನನ್ನ ಬಾಳಿನ ಉಸಿರು, ಬಾಳಿನ ಹಸಿರು. ರಾಜ ನನ್ನ ರಾಜ ಆದ್ಮೇಲೆ ಅಬ್ಬಾಯಿ ನಾಯ್ಡು ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲ್ ಶೀಟ್ ಸಿಕ್ಕೋದು ಕಷ್ಟ ಆಯ್ತು. ಯಾಕೆಂತಂದ್ರೆ ಡಾಕ್ಟರ್ ರಾಜ್ ಅವರು ಬಹಳಷ್ಟು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ರು. ನಂತರ ಸೀತಾರಾಮು, ಮೂಗನ ಸೇಡು, ಚೆಲ್ಲಿದ ರಕ್ತ, ಕಾರ್ಮಿಕ ಕಳ್ಳನಲ್ಲ ಮುಂತಾದ ಚಿತ್ರಗಳನ್ನ ನಿರ್ಮಾಣ ಮಾಡಿದ್ರು. ಈ ರೂಪವೇ ನನ್ನಿ ಬಾಳಿನ ನಂದಾದೀಪವು, ಇದು ನೂರಾರು ಜನುಮದ ಅನುಬಂಧವು. ಮುಂದೆ ಕೌಟುಂಬಿಕ ಚಿತ್ರಗಳನ್ನೇ ತೆಗಿಬೇಕು ಅಂತ ಅನ್ಕೊಂಡು ಅಂಥ ಚಿತ್ರಗಳನ್ನೇ ನಿರ್ಮಾಣ ಮಾಡಿದ್ರು. ಮುಂದಿನ ಅವರ ಎಲ್ಲ ಚಿತ್ರಗಳ ಹೆಸರುಗಳು ತಾ ಅಕ್ಷರದಿಂದ ಪ್ರಾರಂಭ ಆಗ್ತಾ ಇದ್ವು. ತಾಯಿಯ ಮಡಿಲಲ್ಲಿ, ತಾಯಿಯ ನುಡಿ, ತಾಳಿಯ ಭಾಗ್ಯ, ತಾಯಿಯ ಕನಸು, ತಾಯಿಯ ಹೊಣೆ, ತವರು ಮನೆ, ತಾಳಿಯ ಆಣೆ, ತಾಯಿಯ ಆಸೆ, ತಾಯಿಗೊಬ್ಬ ಕರ್ಣ ಮುಂತಾದ ಚಿತ್ರಗಳನ್ನ ನಿರ್ಮಾಣ ಮಾಡಿದ್ರು. ಅಂದ ಚಂದ ತಂದ ಕಲ್ಪನಾ, ಹೇಳು ನೀನು ಯಾವ ಶಿಲ್ಪಿ ಕಲ್ಪನಾ, ನನ್ನ ಬಾಳ ಬಾನಿನಲ್ಲಿ ಬಂದೆ ನೀನು ಪ್ರೀತಿ ಚೆಲ್ಲಿ, ಒಂದೇ ಒಂದೇ ನಾವು ಈ ದಿನ. ಅಬ್ಬಾಯಿ ನಾಯ್ಡು ಅವರ ನಿರ್ಮಾಣದ ಕೊನೆಯ ಚಿತ್ರ ತಾಯವ್ವ. ಸುದೀಪ್ ಅವರನ್ನ ನಾಯಕರನ್ನಾಗಿ ಹಾಕಿಕೊಂಡು ಈ ಚಿತ್ರವನ್ನ ಅವರು ನಿರ್ಮಾಣ ಮಾಡಿದ್ರು. ಕಿಚ್ಚ ಸುದೀಪ್ ನಾಯಕರಾಗಿ ಅಭಿನಯಿಸಿದ ಮೊದಲನೆಯ ಚಿತ್ರ ತಾಯವ್ವ. ಆದ್ರೆ ಈ ಚಿತ್ರ ಯಶಸ್ವಿ ಆಗ್ಲಿಲ್ಲ. ಮಯೂರಿ ತಾರೆಯಾಕುವರಿ, ನಿನಗೆ ಸಮಾನ ನೀನೆಯೇ ಸರಿ. ಚಿತ್ರೀಕರಣಕ್ಕೆ ಅಂತ ಒಂದು ಸ್ಟುಡಿಯೋ ನಿರ್ಮಾಣ ಮಾಡಬೇಕು ಅಂತ ಬೆಂಗಳೂರಿನ ಹತ್ತಿರದ ಚಿಕ್ಕ ಕಲ್ಲಸಂದ್ರದಲ್ಲಿ ಜಾಗ ತಗೊಂಡು ಮಧು ಆರ್ಟ್ಸ್ ಸ್ಟುಡಿಯೋ ಅಂತ ನಿರ್ಮಾಣ ಮಾಡಿದ್ರು. ಅದನ್ನ ಎಲ್ಲರೂ ಅಬ್ಬಾಯಿ ನಾಯ್ಡು ಸ್ಟುಡಿಯೋ ಅಂತಲೇ ಕರೀತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಅಮೃತ ಹಸ್ತದಿಂದ ಈ ಸ್ಟುಡಿಯೋ ಉದ್ಘಾಟನೆಯನ್ನ ಕೂಡ ಮಾಡಿಸಿದ್ರು.
ಸ್ಟುಡಿಯೋಗಾಗಿ ಬಹಳಷ್ಟು ಸಾಲವನ್ನು ಮಾಡಿಕೊಂಡ್ರು. ಜೊತೆಗೆ ಅವರು ಅನೇಕ ನೋವುಗಳನ್ನ ಸಹಿಸಬೇಕಾಗಿ ಬಂತು. ಅವರ ಮಗ ಬಾಲಾಜಿಯ ದುರ್ಮರಣ, ಕೆಲವು ಹಂಚಿಕೆದಾರರಿಂದ ಆದ ಅನ್ಯಾಯ, ಸಂಸಾರದಲ್ಲಿನ ನೋವುಗಳು ಇವೆಲ್ಲವೂ ಅವರನ್ನ ಅಧೀರರನ್ನಾಗಿ ಮಾಡಿದ್ವು. ಸ್ಟುಡಿಯೋಗಾಗಿ ಮಾಡಿದ್ದ ಸಾಲವನ್ನ ತೀರಿಸ್ತಾ ಬಂದ್ರೂನು ಬಡ್ಡಿ ಮಾತ್ರ ಬೆಳ್ಕೊಂಡು ಹೋಗ್ತಲೇ ಇತ್ತು. ದಿನದಿಂದ ದಿನಕ್ಕೆ ಮಾನಸಿಕವಾಗಿ ಕುಗ್ಗುತ್ತಾ ಇದ್ದ ಅಭಯ್ ನಾಯ್ಡು ಅವರು ಹಾಸಿಗೆ ಹಿಡಿದ್ರು. ಏಪ್ರಿಲ್ 22, 1999 ಇಸ್ವಿಯಂದು ಅವರು ನಮ್ಮನ್ನ ಅಗಲಿದ್ರು. ಸ್ಟುಡಿಯೋದ ಒಂದು ಭಾಗದಲ್ಲಿ ಅವರ ಸಮಾಧಿಯನ್ನು ಕೂಡ ಮಾಡಲಾಯಿತು. ನಂತರ ಅವರ ಸಹೋದರರು, ಮಕ್ಕಳು ಎಲ್ಲ ಸೇರಿ ಸ್ಟುಡಿಯೋದ ಒಂದಷ್ಟು ಭಾಗವನ್ನ ಮಾರಿ ಸಾಲವನ್ನ ತೀರಿಸಿದ್ರಂತೆ. ಈಗ ಅಭಯ್ ನಾಯ್ಡು ಸ್ಟುಡಿಯೋದಲ್ಲಿ ಹಲವಾರು ರಿಯಾಲಿಟಿ ಶೋಗಳ ಚಿತ್ರೀಕರಣ ನಡೆಯುತ್ತೆ. ಕೆಲವು ಸಿನಿಮಾ ಹಾಡುಗಳ ಚಿತ್ರೀಕರಣ ಕೂಡ ಅಲ್ಲಿ ನಡೀತಾ ಇರುತ್ತೆ. ಅಭಯ್ ನಾಯ್ಡು ಅವರ ಸಮಾಧಿಯ ಸುತ್ತ ಬಿಲ್ಡಿಂಗ್ಗಳು ಬಂದ್ಬಿಟ್ಟಿವೆ. ಅಭಯ್ ನಾಯ್ಡು ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟ ಕೊಡುಗೆಯನ್ನ ಮಾತ್ರ ಯಾರು ಮರೆಯೋದಕ್ಕಾಗೋದಿಲ್ಲ. ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು. ಕಲಾಚಂದನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.